ನಾನು ಸಿಯಾ ಗೋಯಲ್ ನಡೆಸಿದ ಆ ಕೊಲೆ ಸ್ಕೆಚ್ಚು ನಿಮ್ಗೆಲ್ರಿಗೂ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ. ಜೈಲಿಗೆ ಹೋಗುವಾಗಲೂ ಆಕೆ ತೋರಿಸಿದ ಒಂದು ಸೈನ್ ಆಕೆ ಕ್ರಿಮಿನಲ್ ಮೈಂಡ್ ಸೆಟ್ ಎಂಥದ್ದು ಅನ್ನೋದನ್ನ ಇಡೀ ಜಗತ್ತಿಗೆ ತೋರಿಸ್ಕೊಟ್ಟಿದೆ. ರಿಯಲಿ ಶೇಮ್ ಆಗಬೇಕು, ನಾಚಿಕೆ ಆಗಬೇಕು. ಬಟ್ ಇಂತಹ ಹೆಣ್ಣು ಮಕ್ಕಳಿಂದ ಇಡೀ ಹೆಣ್ಣು ಕುಲಕ್ಕೆ ಕಳಂಕ ಬರ್ತಾ ಇರೋದು ಸತ್ಯನಾ? ಕೇತನನ್ನ ಹೇಗೆ ತಳ್ಳಬೇಕು, ಯಾವ ಆ್ಯಂಗಲ್ನಲ್ಲಿ ತಳ್ಳಿದ್ರೆ ಆತ ಬದುಕುಳಿಯಲ್ಲ ಅನ್ನೋದನ್ನ ರಿಹರ್ಸಲ್ ಮಾಡಿದ್ರಂತೆ. ಅವನು ಮದುವೆ ಆಗಿಲ್ಲ ಅನ್ನೋ ಚಿಂತೆ ಹೊಟ್ಟೋಗ್ಬಿಟ್ಟು ಅಪ್ಪ ನಾನು ನೆಮ್ಮದಿಯಾಗಿದ್ದೀನಿ ಹಿಂಗೆ ಇದ್ಬಿಡ್ತೀನಿ ಅನ್ನೋ ಲೆವೆಲ್ಗೆ ಇಳಿದ್ಬಿಡ್ತಾನೆ. ಇವತ್ತು ಈ ಪುಣೆಯ ಭೀಕರ ಕೇಸ್ ಬಗ್ಗೆ ಎಲ್ಲರೂ ಕೇಳಿದ್ರಿ. ಯಾರನ್ನು ನಂಬಿ ಯಾರ ಜೊತೆನೋ ಜೀವನ ಮಾಡಿಸ್ಬೇಕು ಅಂತ ಕನ್ಸ್ಕೊಂಡಿದ್ದ ಒಬ್ಬ ಯುವಕನನ್ನ ಪ್ರಪಾತಕ್ಕೆ ತಳ್ಳಿ ಕೊಂದ ಆರೋಪಿ ಸಿಯಾ ಗೋಯಲ್ ಇವತ್ತು ಇಡೀ ದೇಶದ ಆಕ್ರೋಶ ಕಾರಣವಾಗಿದ್ದಾಳೆ. ಜೈಲಿಗೆ ಹೋಗುವಾಗ್ಲೂ ಆಕೆ ತೋರಿಸಿದ ಒಂದು ಸೈನ್ ಆಕೆ ಕ್ರಿಮಿನಲ್ ಮೈಂಡ್ ಸೆಟ್ ಎಂಥದ್ದು ಅನ್ನೋದನ್ನ ಇಡೀ ಜಗತ್ತಿಗೆ ತೋರಿಸ್ಕೊಟ್ಟಿದೆ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸಿಯಾ ಗೋಯಲ್ ನಡೆಸಿದ ಆ ಕೊಲೆ ಸ್ಕೆಚ್ಚು ನಿಮ್ಗೆಲ್ರಿಗೂ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ. ಆಕೆಯ ಇತ್ತೀಚಿನ ನಾಚಿಕೆಗೇಡಿತನದ ನಡವಳಿಕೆ ಮತ್ತು ಪೊಲೀಸರ ತನಿಖೆಯಲ್ಲಿ ಹೊರಬಂದಿರುವಂತಹ ಆ ಕರಾಳ ಸತ್ಯವನ್ನ ಸಂಪೂರ್ಣವಾಗಿ ಬಯಲು ಮಾಡಬೇಕು ಅಂತ ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಕೇತನ್ ಅಗರ್ವಾಲ್ ಪಾಪ 26 ವರ್ಷದ ಯುವ ಉದ್ಯಮಿ, ಕೋಟ್ಯಾಂತರ ರೂಪಾಯಿ ಆಸ್ತಿ, ಸಮಾಜದಲ್ಲಿ ಒಳ್ಳೆಯ ಗೌರವ, ನವೆಂಬರ್ನಲ್ಲಿ ಮದುವೆ ಆಗಬೇಕಾಗಿದ್ದ ಕನಸುಗಳು. ಆದರೆ ತಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದ ಹುಡುಗಿಯೇ ತನ್ನ ಸಾವಿಗೆ ಸ್ಕೆಚ್ ಹಾಕಿದ್ದಾಳೆ ಅಂತ ಮುಗ್ಧನಿಗೆ ಕೊನೆಯ ಕ್ಷಣದವರೆಗೂ ಗೊತ್ತೇ ಆಗಲಿಲ್ಲ. ಜೂನ್ 18ನೇ ತಾರೀಕು ಲೋಹಗಡ್ಡ ಕೋಟೆಯಿಂದ ಎತ್ತರದ ಪ್ರಪಾತದಿಂದ ಕೇತನನ್ನ ತಲೆಗೆ ತಳ್ತಾಳೆ. ಇಡೀ ಜಗತ್ತು ಅದನ್ನೊಂದು ಆಕಸ್ಮಿಕ ಅಪಘಾತ ಅಂದ್ಕೊಳ್ತು. ಆದರೆ ಪೊಲೀಸರು ಜಾಲಾಡಿದಾಗ ಸಿಕ್ಕಿದ್ದು ಅಪಘಾತದ ಕಥೆಯಲ್ಲ, ಬದಲಿಗೆ ಅತ್ಯಂತ ವ್ಯವಸ್ಥಿತವಾಗಿ ತಣ್ಣಗಿನ ರಕ್ತದಿಂದ ಪ್ಲಾನ್ ಮಾಡಿದ ಕ್ರೂರ ಕರಾಳ ಮುಖ. ಇಡೀ ಪ್ರಕರಣದಲ್ಲಿ ಸಾರ್ವಜನಿಕರ ಆಕ್ರೋಶ ನೆತ್ತಿಗೇರುವಂತೆ ಮಾಡಿರುವ ವಿಷಯ ಅಂದರೆ ಜುಲೈ 2ನೇ ತಾರೀಕು, ಅಂದರೆ ನಿನ್ನೆ ಮೊನ್ನೆ ಇವತ್ತು ಎಲ್ಲ ನಡೀತಾ ಇರುವಂತಹ ಘಟನೆಗಳು. ಪೊಲೀಸರು ಸಿಯಾ ಗೋಯಲ್ ಮತ್ತು ಆಕೆಯ ಪ್ರಿಯಕರ ಚೇತನ್ ಚೌಧರಿಯನ್ನ ಕಸ್ಟಡಿಗೆ ತಗೊಂಡು ತನಿಖೆ ತೀವ್ರಗೊಳಿಸಿದಾಗ ಈಕೆಯ ಅಸಲಿ ಬಣ್ಣ ಬಯಲಾಯಿತು. ಕೊಲೆಯಾದ ದಿನ ತಾನು ಧರಿಸಿದ ಬಟ್ಟೆಗಳನ್ನು ವಶಪಡಿಸ್ಕೊಳ್ಳೋಕೆ ಅಂತ ಪೊಲೀಸರು ಶಿಯಾಳನ್ನ ಆಕೆಯ ಮಾರ್ಕೆಟ್ ಯಾರ್ಡ್ನಲ್ಲಿ ಒಂದು ಮನೆ ಇದೆ ಅಂತ ಹೇಳಿ ಅಲ್ಲಿ ಕರ್ಕೊಂಡು ಹೋದ್ರು. 100 ಜನ ಸಾರ್ವಜನಿಕರು, ಮಾಧ್ಯಮದವರು ಕ್ಯಾಮ್ರಾಗಳನ್ನ ಇಟ್ಕೊಂಡು ನಿಂತಿದ್ರು. ಒಬ್ಬ ಸಾಮಾನ್ಯ ಹೆಣ್ಣು ಮಗಳು ತಪ್ಪು ಮಾಡದೆ ಜೈಲಿಗೆ ಹೋಗ್ತಿದ್ರು, ತಲೆ ತೆಗೆಸ್ಕೊಂಡು ಹೋಗ್ತಾಳೆ ಮರ್ಯಾದಸ್ತೆ ಆಕೆ. ಆದರೆ ಈ ಸಿಯಾ ಗೋಯಲ್ ಮಾಡಿದ್ದೇನು, ಕ್ಯಾಮ್ರಾಗಳ ಮುಂದೆ, ಇಡೀ ಸಮಾಜದ ಮುಂದೆ ಅತ್ಯಂತ ದರ್ಪದಿಂದ ತನ್ನ ಮದ್ಯದ ಬೆರಳನ್ನು ತೋರಿಸಿ ಅಸಭ್ಯವಾಗಿ ವರ್ತಿಸಿದ್ದು. ಇವಳ ಈ ವರ್ತನೆಯನ್ನು ನೋಡಿದ್ರೆ ಅನ್ಸುತ್ತೆ ಈಕೆ ಜೈಲಿಗೆ ಹೋಗ್ತಿರೋದು ಯಾವುದೋ ಕೊಲೆ ಕೇಸ್ನಲ್ಲ, ಬದಲಿಗೆ ದೇಶಕ್ಕಾಗಿ ಏನೋ ಒಲಿಂಪಿಕ್ಸ್ ಮೆಡಲ್ ಗೆದ್ದು ಸಾಧನೆ ಮಾಡಿ ಹೋಗ್ತಾಳೆ. ಆ ಥರ ಪೋಸ್ಗಳು. ಎಂಥ ಅಹಂಕಾರಿ, ಎಂಥ ನೀಚತನ ಅನ್ನೋದು ಯೋಚನೆ ಮಾಡಿ. ತಾನು ಮದುವೆ ಆಗಬೇಕಾಗಿದ್ದ ಗಂಡನನ್ನ ಪ್ರಪಾತಕ್ಕೆ ತಳ್ಳಿ ಇವತ್ತು ಪೊಲೀಸರು ಮುಂದೆ ತನಿಖೆಗಾಗಿ ಒಳಗಾಗ್ತಿದ್ರು. ಈಕೆಗೆ ಲವಲೇಶದಷ್ಟು ಪಶ್ಚಾತ್ತಾಪ ಇಲ್ಲ, ಮುಖದಲ್ಲಿ ಯಾವುದೇ ಒಂದು ಸ್ವಲ್ಪ ಭಯ ಇಲ್ಲ. ಇಂಥ ಕ್ರಿಮಿನಲ್ ಮೈಂಡ್ ಸೆಟ್ ಇರೋ ಹೆಣ್ಣು ಮಕ್ಕಳನ್ನ ಸಮಾಜ ಏನ್ರಿ ಅನ್ಬೇಕು? ಸಮಾಜಕ್ಕೆ ನಿಜವಾಗ್ಲೂ ಅಪಾಯಕಾರಿ ಇಂಥ ಹೆಣ್ಮಕ್ಳು. ನೆನ್ಪಿಟ್ಕೊಳ್ಳಿ, ಪೊಲೀಸರ ಇಂಟ್ರಾಗೇಷನ್ನಲ್ಲಿ ಬಯಲಾಗ್ತಿರುವಂತಹ ಸತ್ಯಗಳು ಇನ್ನೂ ಭೀಕರವಾಗಿದೆ. ಈ ಸಿಯಾ ಮತ್ತು ಚೇತನ್ ಕೊಲೆ ಮಾಡಕ್ಕೆ ಎಂಥ ಪ್ಲಾನ್ ಮಾಡಿದ್ರು ಗೊತ್ತಾ? ಈ ಮೇ ತಿಂಗಳಲ್ಲೇ ಲುಲ್ಲು ನಗರದಲ್ಲಿ ಒಂದು ಕ್ಲಬ್ ಹತ್ರ ಇರೋ ಒಂದು ಗುಡ್ಡ ಪ್ರದೇಶಕ್ಕೆ ಹೋಗಿ ಕೇತನನ್ನ ಹೇಗೆ ತಳ್ಳಬೇಕು, ಯಾವ ಆ್ಯಂಗಲ್ನಲ್ಲಿ ತಳ್ಳಿದ್ರೆ ಆತ ಬದುಕುಳಿಯಲ್ಲ ಅನ್ನೋದನ್ನ ರಿಹರ್ಸಲ್ ಮಾಡಿದ್ರಂತೆ. ಅಂದರೆ ಒಂದು ಜೀವವನ್ನು ಮುಗಿಸೋದಕ್ಕೆ ಇವರು 1 ತಿಂಗಳು ಮುಂಚೆನೇ ನಾಟಕವಾಡಿ ಅಂದರೆ ತಾಲೀಮು ಪ್ರಾಕ್ಟೀಸ್ ಮಾಡ್ಕೊಂಡು ರಿಹರ್ಸಲ್ ಮಾಡಿದ್ದಾರೆ. ಅಂದರೆ ಏನ್ರಿ? ಪೊಲೀಸರು ಲೋಹಗಢ ಕೋಟೆಯಲ್ಲಿ ಕೇತನ್ ತೂಕದ ಡಮ್ಮಿ ಬೊಂಬೆಯನ್ನಿಟ್ಟು ಇಡೀ ಕ್ರೈಮ್ ಸೀನನ್ನು ರೀಕ್ರಿಯೇಟ್ ಮಾಡಿದಾಗ ಇವರು ಪಾಪದ ಕೂಡ ತುಂಬು ಬಂದಿದೆ. ಇಷ್ಟೇ ಅಲ್ಲ, ಕೊಲೆಯಾದ ತಕ್ಷಣ ಈಕೆ ಮಾಡಿದ ಮೊದಲ ಕೆಲಸ ಏನು ಗೊತ್ತಾ? ಕೇತನ್ ಫೋನನ್ನು ತಗೊಂಡು ತನ್ನ ಬಳಿಯೇ ಇಟ್ಕೊಂಡು ಡಿಜಿಟಲ್ ಸಾಕ್ಷ್ಯಗಳನ್ನು, ಈ ಚಾಟ್ಗಳನ್ನು ಡಿಲೀಟ್ ಮಾಡೋಕ್ಕೆ ಶುರು ಮಾಡಿದ್ದಾಳೆ. ತನಿಖೆ ಆದಿ ತಪ್ಪಿಸೋಕೆ ಅಂತ ಚೇತನ್ ಚೌಧರಿ ಜೊತೆ ಸೇರ್ಕೊಂಡು ಹೈಡ್ರೋಕ್ಲೋರಿಕ್ ಆಸಿಡ್ ಕೂಡ ತಂದಿಟ್ಕೊಂಡಿದ್ಲಂತೆ. ಅದೇನು ಮಾಡೋದಕ್ಕೂ ಗೊತ್ತಿಲ್ಲ. ಈ ಆಘಾತಕಾರಿ ಸತ್ಯಗಳು ಎತ್ತ ಸಮಾಜವನ್ನು ಬೆಚ್ಚಿ ಬೀಳಿಸ್ತಾ ಇದೆ ಅಂತಂದರೆ ಜನರು ಹೆಣ್ಣು ಮಕ್ಕಳನ್ನು, ಹೆಣ್ಣು ಕುಲವನ್ನು ನೋಡಿ ನಾವು ಮದುವೆ ಆಗೋದು ಹೇಗೆ ಎನ್ನುವಂತಹ ಪ್ರಶ್ನೆಗಳನ್ನು ಹುಟ್ಟಾಕ್ತಾ ಇದ್ದಾರೆ. ಸದ್ಯಕ್ಕೆ ಪೊಲೀಸರ ಮುಂದೆ ಇವರಿಬ್ಬರು ಒಬ್ಬರ ಮೇಲೊಬ್ಬರು ತಪ್ಪೊರೆಸ್ಕೊಂಡು ಸಿಯಾ ಹೇಳ್ತಾಳೆ ಎಲ್ಲವನ್ನ ಚೇತನ್ ಮಾಡ್ದ ಅಂತ, ಚೇತನ್ ಹೇಳ್ತಾನೆ ಸಿಯಾಳೆ ಮಾಸ್ಟರ್ ಮೈಂಡ್ ಅಂತ.
ಇದಕ್ಕಾಗಿಯೇ ಪೊಲೀಸರು ಈಗ ಇವರಿಬ್ಬರಿಗೂ ಲೈ ಡಿಟೆಕ್ಟರ್ ಅಥವಾ ಪಾಲಿಗ್ರಾಫ್ ಟೆಸ್ಟ್ ಮಾಡಿಸಲು ಕೋರ್ಟ್ ಅನುಮತಿಯನ್ನು ಕೇಳಿದ್ದಾರಂತೆ. ಕೇತನ್ ಅಗರ್ವಾಲ್ ಕುಟುಂಬ ಇವತ್ತು ಅನಾಥವಾಗಿದೆ. ತಾಯಿಯ ಕಣ್ಣೀರು ನಿಲ್ತಾ ಇಲ್ಲ. ಯಾವ ಹೆಣ್ಣನ್ನು ತಮ್ಮ ಮನೆ ಮಹಾಲಕ್ಷ್ಮಿ ಮಾಡ್ಕೋಬೇಕು ಅಂತ ಅನ್ಕೊಳ್ತಿದ್ರು, ಅದೇ ಹೆಣ್ಣು ಇವತ್ತು ಯಮನ ರೂಪದಲ್ಲಿ ಬಂದು ಇಡೀ ಕುಟುಂಬದ ಸಂತೋಷವನ್ನು ಧ್ವಂಸ ಮಾಡಿಬಿಟ್ಲು. ಕಾನೂನಿನ ಕಣ್ಣಿನಿಂದ ಸಿಯಾ ಗೋಯಲ್ ಮತ್ತು ಚೇತನ್ ತಪ್ಪಿಸ್ಕೊಳ್ಳಲು ಸಾಧ್ಯವೇ ಇಲ್ಲ. ಇಂತಹ ನೀಚ ಕೃತ್ಯ ಎಸಗಿದ ಸಿಯಾಳಿಗೆ ಮತ್ತು ಆಕೆಯ ಕ್ರೂರ ಅಹಂಕಾರಕ್ಕೆ ನ್ಯಾಯಾಲಯ ಅತ್ಯಂತ ಕಠಿಣವಾದ ಶಿಕ್ಷೆಯನ್ನು ನೀಡಬೇಕು. ಸಮಾಜದಲ್ಲಿ ಇಂತಹ ಕ್ರಿಮಿಗಳು ತಿರುಗಾಡಲು ಲಾಯಕ್ಕಿಲ್ಲ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಈ ಪ್ರಕರಣದ ಪ್ರತಿ ಅಪ್ಡೇಟನ್ನು ಕೂಡ ನಾನು ಕೊಡಬೇಕು ಅಂತ ಅನಿಸುತ್ತೆ. ಆದರೆ ಯಾವಾಗಲೂ ಇಂಥ ವಿಚಾರಗಳನ್ನು ನಾವು ಹೇಳಕ್ಕೆ ಹೊರಟಾಗ ಸಮಾಜ ಭಯಭೀತರಾಗ್ತಾರೆ, ಹೆದರ್ತಾರೆ. ಏನಪ್ಪ ಹೇಗಪ್ಪ ಮದುವೆ ಆಗೋದು ಅನ್ನೋದನ್ನು ಯೋಚಿಸ್ತಾರೆ. ನಾವು ಒಂದು ಹೇಳ್ತೀನಿ ಕೇಳಿ, ಈ ಥರ ಇನ್ಸಿಡೆಂಟ್ಗಳಾದಾಗ ಒಬ್ಬ ಹುಡುಗನ ಮನಸ್ಥಿತಿ ಹೇಗಿರ್ಬೋದು ಅನ್ನೋದು ಯೋಚನೆ ಮಾಡಿ. ಅವನು ಮದುವೆ ಆಗಿಲ್ಲ ಅನ್ನೋ ಚಿಂತೆ ಹೊಟ್ಟೋಗ್ಬಿಟ್ಟು ಅಪ್ಪ ನಾನು ನೆಮ್ಮದಿಯಾಗಿದ್ದೀನಿ ಹಿಂಗೆ ಇದ್ಬಿಡ್ತೀನಿ ಅನ್ನೋ ಲೆವೆಲ್ಗೆ ಇಳಿದ್ಬಿಡ್ತಾನೆ. ಅವಳು ಪ್ರಪಾತಕ್ಕೆ ತಳ್ಳಿದ್ಲು, ಇನ್ನೊಬ್ಳು ಯಾರೋ ಡ್ರಮ್ಮಲ್ಲಿ ಗಂಡನ್ನ ಮುಚ್ಚಿ ಸಾಯಿಸಿದ್ಲು, ಸಿಮೆಂಟ್ ಹಾಕಿ ಮುಚ್ಚಿದ್ಲು. ಇವಳು ಯಾರೋ ಮೇಘಾಲಯಕ್ಕೆ ಕರ್ಕೊಂಡೋಗಿ ಟ್ರಿಪ್ಗೆ ಅಂತ ಕರ್ಕೊಂಡೋಗಿ ಸಾಯಿಸ್ತಾಳೆ. ಇನ್ನೊಬ್ಬ ಯಾರೋ ವರದಕ್ಷಿಣೆ ಕೇಸು ಅದು ಇದು ಅಂತ ಎದುರಿಸಿ ಅವನು ಸೂಸೈಡ್ ಮಾಡ್ಕೊಳಂಗೆ ಮಾಡ್ತಾಳೆ. ಇಷ್ಟು ಹೆಣ್ಮಕ್ಳುಗಳು ನೋಡಿ ನಾವು ಒಂದು ಜಡ್ಜ್ಮೆಂಟಿಗೆ ಬರ್ತೀವಿ, ಎಲ್ಲ ಹೆಣ್ಣುಮಕ್ಕಳು ಹೀಗೇನೆ ಅಂತ. ಬಟ್ ನೋ, ಎಲ್ಲ ಹೆಣ್ಣುಮಕ್ಳು ಈಗಲ್ಲ. ಬಟ್ ಇಂತಹ ಹೆಣ್ಣುಮಕ್ಕಳಿಂದ ಇಡೀ ಹೆಣ್ಣು ಕುಲಕ್ಕೆ ಕಳಂಕ ಬರ್ತಾ ಇರೋದು ಸತ್ಯನಾ? ಇಂತಹ ಹೆಣ್ಣು ಮಕ್ಕಳನ್ನು ಸಮರ್ಥಿಸಿಕೊಳ್ಳುವ ಮನಸ್ಥಿತಿ ಇವತ್ತಿಗಿದೆಯಲ್ಲ, ಅವ್ರು ಮಾಡ್ತಿರೋದು ಸರಿನಾ? ಈ ಎಲ್ಲ ಪ್ರಶ್ನೆಗಳು ಕೂಡ ಇವತ್ತು ಉದ್ಭವ ಆಗುತ್ತೆ. ಈ ಕೇಸ್ ಬಗ್ಗೆ ಮಾತಾಡಿದಾಗ ನನಗೆ ಮೊನ್ನೆ ಇನ್ಸ್ಟಾಗ್ರಾಮಲ್ಲಿ ಒಂದಷ್ಟು ಜನ ಕಮೆಂಟ್ಗಳು ಹಾಕಿದ್ರು. ಅವನೇನೆಲ್ಲ ಒಳ್ಳೆ ಕೆಲಸನೇ ಮಾಡಿಬಿಟ್ಟಿದ್ನ, ಆಯ್ತಪ್ಪ ಕೆಟ್ಟ ಕೆಲಸನೇ ಮಾಡಿದ್ದ, ನೀನು ಸಮರ್ಥಿಸ್ಕೊಳ್ತಾ ಇದೆಯಾ ಅವ್ರನ್ನ? ದಿಸ್ ಇಸ್ ಮೈ ಕ್ವಶನ್. ಅದಕ್ಕೆ ಈ ಸಮಾಜದವರು ಬೇಗ ಜಡ್ಜ್ಮೆಂಟಿಗೆ ಬರಬೇಡಿ. ದಟ್ಸ್ ಓಕೆ. ಅವಳು ಮಾಡಿದ್ದಾಳೆ ತಪ್ಪು, ತಳ್ಳಿದ್ದಾಳೆ. ಅವನು ಇನ್ನೊಂದು ಯಾವುದೋ ಒಂದು ವರ್ಷ ನಾನು ಮೊನ್ನೆ ಹೇಳಿದೆ, ಅವಳು ಎಲ್ಲೋ ಬ್ಲ್ಯಾಕ್ ಮೇಲ್ ಮಾಡಿದ್ಲು, ಆತ ಆಕೆಯನ್ನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ ಅನ್ನುವಂತಹ ವಿಚಾರಗಳು. ಸರಿಯಪ್ಪ, ಆತ ಆಕೆಯನ್ನು ಬ್ಲ್ಯಾಕ್ ಮೇಲ್ ಮಾಡಿದ್ದೆ ಆದರೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡು. ಕಾನೂನಿಲ್ವ ಈ ದೇಶದಲ್ಲಿ? ಆತ ಏನೋ ಮಾಡ್ದ, ಅದಕ್ಕೆ ನಾನು ಅವನ್ನ ಮುಗಿಸ್ಬಿಟ್ಟೆ. ನಿನ್ನ ಪ್ರೀತಿಗೆ, ನಿನ್ನ ತೀಟೆಗೆ, ನಿನ್ನ ಲಷ್ಟನ್ನು ನೀನು ಕಂಟ್ರೋಲ್ ಮಾಡ್ಕೊಳಕ್ಕಾಗ್ದಲೆ ಹೋಗಿ ಒಂದು ಜೀವವನ್ನು ತೆಗೆದು ಅದನ್ನು ಸಮರ್ಥನೆ ಮಾಡಿಕೊಳ್ಳುವಂತಹ ವ್ಯಕ್ತಿಗಳು ನಮ್ಮಲ್ಲಿದ್ದಾರೆ ಅಂತಂದರೆ ರಿಯಲಿ ಶೇಮ್ ಆಗಬೇಕು, ನಾಚಿಕೆ ಆಗಬೇಕು. ವಿಷಯದ ಇನ್ನಷ್ಟು ಅಪ್ಡೇಟ್ಗಳನ್ನ ನಿಮ್ಗೆ ತರುವಂತಹ ಪ್ರಯತ್ನವನ್ನು ಮಾಡ್ತೇನೆ. ನೋಡೋಣ. ಇದು ಫಾಸ್ಟ್ ಟ್ರಯಲ್ ಕೋರ್ಟ್ನಲ್ಲಿ ಇರುವಂತಹ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.